ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಮಸ್ತ್ ಆರಾಮದಿರಿ ಅನ್ಕೊಂತೀನಿ. ಆಸ್ ಎ ಕ್ರಿಯೇಟರ್ ಆಗಿ ನಾವು ಏನಾರ ಪರ್ಚೇಸ್ ಮಾಡ್ಬೇಕಂದ್ರೆ ಬಹಳ ಯೋಚನೆ ಮಾಡ್ಬೇಕಾಕತಿ. ಬಿಕಾಸ್ ನಾವು ಒಂದ್ಸತಿ ಪರ್ಚೇಸ್ ಮಾಡಿದ್ರೆ ಅದು ನಮ್ಗೆ ಲಾಂಗ್ ಟರ್ಮ್ ಬರ್ಬೇಕು. ಪದೇ ಪದೇ ಸೇಮ್ ಪ್ರಾಡಕ್ಟ್ ಮೇಲೆ ಖರ್ಚು ಮಾಡಕ ನಾವೇನು ಶ್ರೀಮಂತರ ಅಲ್ಲ, ಬಡೂರ್ ನಾವು, ಹೌದಿಲ್ಲ? ಬಹಳ ಜನಕ್ಕೆ ಒಂದೊಳ್ಳೆ ಯೂಟ್ಯೂಬರ್ ಆಗ್ಬೇಕು, ಸೋಷಿಯಲ್ ಮೀಡಿಯಾ ಒಳಗೆ ವಿಡಿಯೋಸ್ ಮಾಡ್ಬೇಕಂತ ಬಹಳ ಆಸೆ ಇರೈತಿ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಅವ್ರ ಹತ್ರ ಒಂದ್ ಒಳ್ಳೆ ಮೈಕ್ ಇರಂಗಿಲ್ಲ, ಒಂದ್ ಒಳ್ಳೆ ಕ್ಯಾಮ್ರಾ ಇರಂಗಿಲ್ಲ, ಈವನ್ ಟ್ರೈಪಾಡ್ ಕೂಡ ಇರಂಗಿಲ್ಲ. ಸ್ಟಿಲ್ ಅವರು ಸ್ಟ್ರಗಲ್ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ ನ ಶೂಟ್ ಮಾಡಿ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತಾರ. ನಮ್ಮ ಹತ್ರ ಒಳ್ಳೊಳ್ಳೆ ಗ್ಯಾಜೆಟ್ ಇದ್ದು ನಾವು ಚೆನ್ನಾಗಿರೋ ವಿಡಿಯೋಸ್ ಹಾಕ್ತೇವೆ ಅಂದ್ರೆ ಅದು ಬೇರೆ ಮಾತು. ಅದೇ ನಮ್ಮ ಹತ್ರ ಏನ್ ಪ್ರಾಡಕ್ಟ್ಸ್ ಅದಾವಲ್ಲ, ಅದೇ ಪ್ರಾಡಕ್ಟ್ಸ್ ಒಳಗೆ ನಾವು ಒಳ್ಳೆ ಕ್ರಿಯೇಟಿವ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾವಲ್ಲ, ಅದು ಆಕ್ಚುಲಿ ರಿಯಲ್ ಟ್ಯಾಲೆಂಟ್. ಅಂದ್ರೆ ಈಗ ಆ ಸ್ಟ್ರಗಲ್ ಜರ್ನಿ ಎಲ್ಲ ದಾಟಿ ಒಂದ್ ಸ್ವಲ್ಪ ದುಡ್ಡು ಜಮಾ ಮಾಡಿರ್ತೀರಿ, ಒಂದ್ ಒಳ್ಳೆ ಮೈಕ್ ತಗೋಬೇಕು, ಒಂದೊಳ್ಳೆ ಕ್ಯಾಮ್ರಾ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿರಿ. ಈಗ ನಿಮ್ಮ ಹತ್ರ ಇರೋ ಬಜೆಟ್ ಒಳಗ ನಾನು ಐಫೋನ್ ಪರ್ಚೇಸ್ ಮಾಡ್ಲೆ, ಅಥವಾ ಗೋಪ್ರೋ ಪರ್ಚೇಸ್ ಮಾಡ್ಲೆ, ಅಥವಾ ಆಸ್ಮೋ ಪಾಕೆಟ್ ಪರ್ಚೇಸ್ ಮಾಡ್ಲೆ, ಈ ತರ ಸುಮಾರು ಡೌಟ್ಸ್ ಇರ್ತಾವ. ಈಗ ಇದ್ರೊಳಗ ಯಾವ್ದು ಬೆಸ್ಟ್ ನನ್ನ ವರ್ಕಿಗೆ ಸೂಟ್ ಆಕತಿ, ಅದ್ರಾಗ ಲಾಂಗ್ ಟರ್ಮ್ ಬೇರೆ ಬೇಕಲ್ಲ. ಸೊ ನಿಮ್ಗೆ ನಾನು ಒಂದು ಒಳ್ಳೆ ಕ್ಯಾಮ್ರಾ ಸಜೆಸ್ಟ್ ಮಾಡ್ತೇನೆ ಇದ್ರೊಳಗೆ, ಓಕೆನಾ? ಸೊ ವಿಡಿಯೋನ ಪೂರ್ತಿ ನೋಡ್ರಿ. ಸೊ ಈಗ ಫಸ್ಟ್ ಒಂದು ಕ್ಯಾಮ್ರಾ. ಈಗ ಕಾಂಟೆಂಟ್ ಕ್ರಿಯೇಷನ್ಗೆ ಕ್ಯಾಮ್ರಾ ಬೆಸ್ಟ್ ಅಥವಾ ಐಫೋನ್ ಬೆಸ್ಟ್ ಅಥವಾ ಇದು ಆಸ್ಮೋ ಅದೆಲ್ಲ ಹೇಳಿದೆ. ಸೊ ಅದ್ರೊಳಗೆ ಎಲ್ಲದಕ್ಕಿಂತ ಬೆಸ್ಟ್ ಸೆಲೆಕ್ಷನ್ ಅಂದ್ರೆ ನಾನು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಕ್ಯಾಮ್ರಾ ಬೆಸ್ಟ್. ಯಾಕಪ್ಪ ಅಂದ್ರೆ ಈಗ ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಐತಿಪ್ಪ, ನೀವು ಫ್ಯೂಚರ್ ಒಳಗೆ ಅದಕ್ಕೆ ಒಳ್ಳೊಳ್ಳೆ ಲೆನ್ಸ್ ಹಾಕಿ ಶೂಟ್ ಮಾಡ್ಬೋದು. ಈಗ ನಾನು ಒಂದು ಕ್ಯಾಮ್ರಾ ಸಜೆಸ್ಟ್ ಮಾಡ್ತೀನಿ. ಆ ಕ್ಯಾಮ್ರಾ ನೀವು ವ್ಲಾಗ್ ಶೂಟ್ ಮಾಡ್ಬೋದು, ಕಾಂಟೆಂಟ್ ಕ್ರಿಯೇಷನ್ಗೆ, ನಂತರ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಒಳಗೆ ವಿಡಿಯೋ ಶೂಟ್ ಮಾಡ್ಬೋದು. ಅಂಡ್ ನೀವು ಪ್ರಾಡಕ್ಟ್ಸ್ ರಿವ್ಯೂ, ಈಗ ಗ್ಯಾಜೆಟ್ಸ್ ಎಲ್ಲ ರಿವ್ಯೂ ಮಾಡ್ಬೇಕು, ಅದಕ್ಕೆ ಬಿ ರೋಲ್ಸ್ ತಗೋಬೇಕು, ಪ್ರಾಡಕ್ಟ್ ಇನ್ವು ಅದೆಲ್ಲ ಮಾಡ್ಬೋದು. ಸೊ ಈಗ ನನ್ನ ಕಡೆಯಿಂದ ಒಂದು ಒಳ್ಳೆ ಕ್ಯಾಮ್ರಾ ಸಜೆಸ್ಟ್ ಮಾಡಂದ್ರೆ ಇಲ್ಲಿ ನಾನು ಸೋನಿ ZV-E10 ಸಜೆಸ್ಟ್ ಮಾಡ್ತೀನಿ. ಈ ಕ್ಯಾಮ್ರಾ ಪರ್ಚೇಸ್ ಮಾಡಿ ನಾನು ಆಲ್ಮೋಸ್ಟ್ 2 ವರ್ಷ ಆಯ್ತು. ಇದ್ರ ಸೈಜ್ ಮೇಲೆ ಹೋಗಕ್ ಹೋಗ್ಬೇಡ್ರಿ, ಇದು ಮೂರ್ತಿ ಚಿಕ್ಕದಾದ್ರೂ ಇದು ಮಾಡೋ ಕೆಲಸ ಬಹಳ ದೊಡ್ಡ ಅದಾವ್. ನಾನು ಅವಾಗ್ಲೇ ಹೇಳ್ದಂಗ ಈ ಕ್ಯಾಮ್ರಾ ಒಳಗೆ ನೀವು ಡೈಲಿ ವ್ಲಾಗ್ಸ್ ಮಾಡ್ಬೋದು, ಟ್ರಾವೆಲಿಂಗ್ ಒಳಗ ವಿಡಿಯೋ ಶೂಟ್ ಮಾಡ್ಬೋದು. ಅಂದ್ರೆ ಟ್ರಾವೆಲಿಂಗ್ ಹೋದಾಗ ಮಸ್ತ್ ಬಿ ರೋಲ್ಸ್ ತಗೋಬಹುದು. ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತೀರಿ ಅಂದ್ರೆ ಅದು ಕೂಡ ಶೂಟ್ ಮಾಡ್ಬೋದು. ಒಂಥರ ಇದು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಹಿಂಗ ಇರ್ಬೇಕಂತ ಹೇಳಿ ಮಾಡಿಸಿರೋ ಕ್ಯಾಮ್ರಾ. ಬಾಳ ಹೊಗಳಾತನೆ ಅಂತ ಮತ್ತೆ ಪ್ರಮೋಷನ್ ಅನ್ಕೊಳಕ್ ಹೋಗ್ಬೇಡ್ರಿ. ಈ ಕ್ಯಾಮ್ರಾ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಆಮೇಲೆ ಸಜೆಸ್ಟ್ ಮಾಡತ್ತೀನಿ. ನಂಗೆ ಯಾವ ಪ್ರಮೋಷನ್ ಇದೆಲ್ಲ ಬಂದಿಲ್ಲ, ಓಕೆನಾ? ಇದಕ್ಕೆ ನಾನು 61,489 ರೂಪಾಯಿ ಕೊಟ್ಟಿದ್ದೆ, ಅದು 2 ವರ್ಷದ ಹಿಂದೆ. ಇವಾಗ ನೋಡಿದ್ರೆ ಇದ್ರ ಪ್ರೈಸ್ 58,490, ಅಂದ್ರೆ ಆಲ್ಮೋಸ್ಟ್ ಒಂದು 3,000 ಕಡಿಮೆ ಆಗಿರ್ಬೇಕು. 59, 60, ಓಕೆ, 3,000 ಕಡಿಮೆ ಆಗೈತಿ. ಸೊ ಈಗ ವಿಡಿಯೋ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ವಿಡಿಯೋ ಕ್ವಾಲಿಟಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇದ್ರೊಳಗೆ 24.2 ಮೆಗಾಪಿಕ್ಸೆಲ್ ಐತೆ. ಅಂಡ್ ಇದು APS-C ಸೆನ್ಸರ್, ಅಂದ್ರೆ ಕ್ರಾಪ್ ಸೆನ್ಸರ್. 4K ಒಳಗೆ 30 FPS ತನಕ ಶೂಟ್ ಮಾಡ್ಬೋದು. 180p ಆದ್ರೆ 120 FPS ಒಳಗೆ ಶೂಟ್ ಮಾಡ್ಬೋದು. ಈಗ ಈ ಕ್ಯಾಮ್ರಾ ಸಜೆಸ್ಟ್ ಮಾಡತ್ತಾನೆ ಅಂದ್ರೆ ಇದು ಕಂಪ್ಲೀಟ್ಲಿ ಪರ್ಫೆಕ್ಟ್ ಅಂತ ಹೇಳಂಗಿಲ್ಲ. ಇದ್ರೊಳಗೆ 2 ನೆಗೆಟಿವ್ ಪಾರ್ಟ್ ಅದಾವು. ಮೊದಲನೇದು ನೆಗೆಟಿವ್ ಪಾರ್ಟ್ ಹೇಳ್ಬೇಕ ಬೇಡ ಅಂತ ಗೊತ್ತಿಲ್ಲ, ಯಾಕಂದ್ರೆ ಈ ಕ್ಯಾಮ್ರಾದ ಸೈಜ್ ಸಣ್ಣದ ಇರೋದ್ರಿಂದ ಅದ್ರ ಬ್ಯಾಟ್ರಿ ಸೈಜ್ ಕೂಡ ಸಣ್ಣದೈತಿ. ಈಗ ಬ್ಯಾಟ್ರಿ ಸೈಜ್ ಸಣ್ಣದೈತಿ ಅಂದ್ಮೇಲೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಆಬ್ವಿಯಸ್ಲಿ ಕಡಿಮೆನೇ ಸಿಗ್ತೈತಿ. ಸೊ ನೀವು ಔಟ್ ಸೈಡ್ ಟ್ರಾವೆಲ್ ಮಾಡ್ತೀರಿ, ಅಲ್ಲೆಲ್ಲ ಹೊರಗೆ ವಿಡಿಯೋ ಶೂಟ್ ಮಾಡ್ತೀರಿ ಅಂದ್ರೆ ಅಲ್ಲೇ ಸ್ವಲ್ಪ ಬ್ಯಾಟ್ರಿ ಇಶ್ಯೂ ಬರ್ಬೋದು. ಅಂದ್ರೆ ನಿಮ್ಗೆ ಅದ್ರದ್ದು ಚಾರ್ಜಿಂಗ್ ಸ್ವಲ್ಪ ಕಡಿಮೆ ಅನಿಸ್ಬೋದು. ಇಲ್ಲೇ ನೀವು ಎಕ್ಸ್ಟ್ರಾ ಬ್ಯಾಟ್ರಿ ಯೂಸ್ ಮಾಡ್ಬೇಕು. ಸೊ ನಾನು ಕೂಡ ಇಲ್ಲೇ ಎಕ್ಸ್ಟ್ರಾ ಬ್ಯಾಟ್ರಿ ಯೂಸ್ ಮಾಡ್ತೀನಿ. ಡಿಜಿಟೆಕ್ ಅವ್ರದ್ದು ವಿತ್ ಚಾರ್ಜರ್ ಅಂಡ್ ಬ್ಯಾಟ್ರಿ ಸೇರಿ ನಾನು 3,000 ಪರ್ಚೇಸ್ ಮಾಡಿದ್ದೆ. ನಿಮ್ಗೆ ಬ್ಯಾಟ್ರಿ ಅಷ್ಟ ಬೇಕಂದ್ರೆ ಅರೌಂಡ್ 900 ರೂಪಾಯಿಗೆ ಸಿಗ್ತೈತಿ. ಸೊ ಇಲ್ಲಿ ನಿಮ್ಗೆ ಮಿನಿಮಮ್ 2 ಎಕ್ಸ್ಟ್ರಾ ಬ್ಯಾಟ್ರಿ ಬೇಕು. ಇಲ್ಲ ನಂಗೆ ಬರೀ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಇದಕ್ಕಷ್ಟ ನಾನು ಶೂಟ್ ಮಾಡ್ತೇನೆ ಅನ್ನೋದಾದ್ರೆ ಓಕೆ, ಒಂದ್ ಬ್ಯಾಟ್ರಿ ಒಳಗೆ ಆರಾಮಾಗಿ ಕೆಲಸ ಆಗ್ಬಿಡ್ತೈತಿ. ಇನ್ನು ಸೆಕೆಂಡ್ ನೆಗೆಟಿವ್ ಪಾರ್ಟ್ ಅಂದ್ರೆ ಇನ್ ಬಾಡಿ ಸ್ಟೆಬಿಲೈಸೇಷನ್. ಅಂದ್ರೆ ನೀವು ವಾಕ್ ಅಂದ್ರೆ ಈಗ ಹಿಂಗ್ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ಕಂತ ವಾಕ್ ಮಾಡ್ತಿರಲ್ಲ, ಅಂತ ಟೈಮ್ ಒಳಗ ಅದು ವಿಡಿಯೋ ಶೆಕಿ ಬರ್ತೈತಿ. ಸೊ ಅದು ಶೆಕಿ ಬರಬಾರ್ದಂದ್ರೆ ಇಲ್ಲೇ ಗಿಂಬಲ್ ಕಂಪಲ್ಸರಿ ಬೇಕಾಗ್ತೈತಿ. ಯಾಕಂದ್ರೆ ಸ್ಟೆಬಿಲೈಸೇಷನ್ ಬಾಡಿ ಒಳಗೆ ಇಲ್ಲ, ಅದೊಂದು ನೆಗೆಟಿವ್ ಪಾರ್ಟ್ ಐತಿ. ಬಟ್ ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ, ಶೇಕ್ ಆಗ್ಲಂಗ ಕರೆಕ್ಟ್ ಆಗಿ ಹಿಂಗ್ ಹಿಡ್ಕೊಂಡು ವಿಡಿಯೋಸ್ ಮಾಡ್ತೀನಿ. ಇಲ್ಲ ನಾನು ಟ್ರೈಪಾಡ್ ಯೂಸ್ ಮಾಡ್ತೇನೆ ಅನ್ನೋದಾದ್ರೆ ಓಕೆ, ಪರ್ಫೆಕ್ಟ್ ಐತಿ. ಸೊ ಇಲ್ಲಿ ಈ 2 ನೆಗೆಟಿವ್ ಪಾರ್ಟ್ ಇದ್ರೂ ಕೂಡ ನನಗೆ ಈ ಕ್ಯಾಮ್ರಾ ಬೆಸ್ಟ್ ಅಂತಾನೆ ಅನಿಸ್ತೈತಿ. ಯಾಕಂದ್ರೆ ಈ ಪ್ರೈಸ್ ರೇಂಜ್ ಒಳಗೆ ನಿಮ್ಗೆ ಯಾವ ಕ್ಯಾಮ್ರಾನು ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಒಳಗೆ ಸಿಗಂಗಿಲ್ಲ. ಬೇಕಾದ್ರೆ ಸಿಕ್ತಂದ್ರೆ ಕಮೆಂಟ್ ಮಾಡ್ರಿ, ಅವನವನು ಅದನ್ನು ನೋಡೇ ಬಿಡೋಣ ಯಾವ್ದು ಇದಕ್ಕಿಂತ ಚಂದ ಐತಿ ಅಂತ. ಅಂಡ್ ನಾನು ಕೆಲವೊಂದು ರಿವ್ಯೂಸ್ ನೋಡಿದ್ದೆ, ಇದ್ರೊಳಗೆ ಹೀಟಿಂಗ್ ಇಶ್ಯೂ ಐತಿ ಅಂತ. ಹೌದು, ಹೀಟಿಂಗ್ ಇಶ್ಯೂ ಐತಿ. ನಾನು ಈ 2 ವರ್ಷದೊಳಗೆ ಒಂದು 3 ಇಲ್ಲ 4 ಸತಿ ಹೀಟಿಂಗ್ ಇಶ್ಯೂ ಫೇಸ್ ಮಾಡೀನಿ. ಅದು ಯಾವಾಗ ಅಂದ್ರೆ ಜಾಸ್ತಿ ಬಿಸಿಲಿದ್ದಾಗ ನಾವು ಕಂಟಿನ್ಯೂ ಆಗಿ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಅವಾಗ ಹೀಟಿಂಗ್ ಇಶ್ಯೂ ಬರ್ತೈತಿ. ಅಂಡ್ ಇನ್ನೊಂದು ರೂಮ್ ಒಳಗೆ ಟೆಂಪರೇಚರ್ ಜಾಸ್ತಿ ಇತ್ತಂದ್ರೆ ಅವಾಗೂ ಕೂಡ ಹೀಟಿಂಗ್ ಇಶ್ಯೂ ಬರ್ತೈತಿ. ಅದು ಆ ಹೀಟಿಂಗ್ ಇಶ್ಯೂ ಒಂದಪಟ್ಟಿಗೆ ಬರಂಗಿಲ್ಲ. ರೂಮ್ ಒಳಗೆ ಟೆಂಪರೇಚರ್ ಜಾಸ್ತಿ ಇದ್ದು ಕಂಟಿನ್ಯೂ ವಿಡಿಯೋ
ಮಾಡ್ಬೇಕಾದ್ರೆ ಅದು ಬರ್ತೈತಿ. ಸೊ ಇದು ಪ್ರಾಬ್ಲಮ್ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಎಲ್ಲಾದ್ರದ್ದು ಒಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಆದಾಗ ಆಬ್ವಿಯಸ್ಲಿ ಇದು ಹೀಟಿಂಗ್ ಇಶ್ಯೂ ಬರ್ತೈತಿ. ನೀವು ಯಾವ್ದಾರ ಕ್ಯಾಮ್ರಾ ತಗೋರಿ. ಸೊ ಈಗ ನಾವು ಜಾಸ್ತಿ ರೊಕ್ಕ ಕೊಟ್ರ ಆ ಕ್ಯಾಮ್ರಾ ಒಳಗೆ ಎಕ್ಸ್ಟ್ರಾ ಫ್ಯಾನ್ಸ್ ಬರ್ತಾವು, ಇದ್ರೊಳಗೆ ಫ್ಯಾನ್ ಬರಲ್ಲ, ಯಾಕಂದ್ರೆ ಇದ್ರ ಬಜೆಟ್ ಕಡಿಮೆ ಐತಿ. ಈಗ ನಾನು 2025 ಒಳಗೆ ಆಲ್ಮೋಸ್ಟ್ 2026 ಬಂತು. ಸೊ ಈ ಟೈಮ್ ಒಳಗೆ ನಾನು ಈ ಕ್ಯಾಮ್ರಾ ಪರ್ಚೇಸ್ ಮಾಡ್ಬೋದಾ, ಅದು ನಿಜವಾಗ್ಲೂ ವರ್ತ್ ಐತೇನಂತ ನೀವು ನಾನು ಕೇಳೋದಾದ್ರೆ ಇಲ್ಲೇ ಕಂಪ್ಲೀಟ್ಲಿ ನಾನು ಹೂನು ಅಂತಾನು ಹೇಳಕ್ಕಾಗಲ್ಲ, ಬೇಡ ಅಂತಾನು ಹೇಳಕ್ಕಾಗಲ್ಲ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಈಗ ನನ್ನ ಬಜೆಟ್ ಇಷ್ಟ ಐತಿಪ್ಪ, ಇದ್ರ ಮೇಲೆ ಜಾಸ್ತಿ ಆಗೋದೇ ಇಲ್ಲ ಅಂದಾಗ ನೀವು ಕಣ್ಣು ಮುಚ್ಕೊಂಡು ಈ ಕ್ಯಾಮ್ರಾ ಪರ್ಚೇಸ್ ಮಾಡ್ರಿ. ಇಲ್ಲ ನನ್ನ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಜೆಟ್ ಐತೆ ಅಂದ್ರೆ ನೀವು ಮತ್ತೆ ಬೇರೆ ಕ್ಯಾಮ್ರಾ ನೋಡ್ಬೋದು. ಅಂಡ್ ನೀವು ಈಗ ಬಿಗ್ನರ್ ಅದಿರಿ, ಕಾಂಟೆಂಟ್ ಕ್ರಿಯೇಷನ್ ಒಳಗೆ ಇವಾಗ ನಿಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ ಅನ್ನೋದಾದ್ರೆ ನಿಮ್ಮ ಬಜೆಟ್ನ ಜಾಸ್ತಿ ಮಾಡ್ರಿ ಅಂತ ಹೇಳಲ್ಲ. ನಿಮ್ಗೆ ಇದೇ ಕ್ಯಾಮ್ರಾನ ಬೆಸ್ಟ್. ಯಾಕಂದ್ರೆ ಸ್ಟಾರ್ಟಿಂಗು ಯಾವಾಗಲೂ ಒಂದು ಬಟ್ಟಿಗೆ ದೊಡ್ಡ ತೊಗೋಬಾರ್ದು. ಫಸ್ಟ್ ಸಣ್ಣ ತೊಗೊಂಡು ಚಂದಾಗಿ ಕಲ್ತು ಆಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಟೆಂಡ್ ಆಗ್ಬೇಕು. ಇಲ್ಲಪ್ಪ ನಾನು ಫುಲ್ಲು ಶ್ರೀಮಂತ ದಿನ ಹತ್ರ ಭಾಳ ರೊಕ್ಕ ಐತೆ ಅನ್ನೋದಾದ್ರೆ ಬೇರೆದು ನೋಡ್ರಿ. ಓಕೆನಾ? ಹೇಳೋದು ಮರ್ತಿದ್ದೆ, ಇದ್ರ ಜೊತೆಗೆ ಒಂದು ಕಿಟ್ ಲೆನ್ಸ್ ಬರ್ತೈತಿ. ಆ ಕಿಟ್ ಲೆನ್ಸ್ ನಾನು ಫಸ್ಟು ಇದ್ರ ಅವ್ನು ಯೂಸೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಖರೆ ಹೇಳ್ಬೇಕಂದ್ರೆ ಕಿಟ್ ಲೆನ್ಸ್ ಕೂಡ ತುಂಬಾ ಯೂಸ್ಫುಲ್ ಐತಿ. ಇವಾಗ ನೀವೇನ್ ನೋಡಾತಿರ್ಲ, ಇದು ಕೂಡ ಕಿಟ್ ಲೆನ್ಸ್ ಒಳಗೆ ರೆಕಾರ್ಡಿಂಗ್ ಮಾಡತ್ತೀನಿ. ಬಟ್ ಕಿಟ್ ಲೆನ್ಸ್ ಇಂದು ಪ್ರಾಬ್ಲಮ್ ಏನಂದ್ರೆ ಬ್ಯಾಕ್ ಗ್ರೌಂಡ್ ಜಾಸ್ತಿ ಬ್ಲರ್ ಆಗಂಗಿಲ್ಲ. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಅದ್ರದ್ದು ಅಪರ್ಚರ್ ಬಹಳ ಜಾಸ್ತಿ ಇರ್ತೈತಿ. ಬ್ಯಾಕ್ ಗ್ರೌಂಡ್ ಜಾಸ್ತಿ ಬ್ಲರ್ ಆಗ್ಬೇಕಂದ್ರೆ ಅಪರ್ಚರ್ ಕಡಿಮೆ ಇರ್ಬೇಕು. ನನ್ನ ಹತ್ರ ನಾನು ಅದಕ್ಕಂತಾನೆ ಸಪರೇಟ್ ಇನ್ನೊಂದು ಲೆನ್ಸ್ ಪರ್ಚೇಸ್ ಮಾಡಿದೆ. ಸಿಗ್ಮಾ ಅವ್ರದ್ದು 30mm 1.4 ಅಪರ್ಚರ್. ಇದ್ರೊಳಗೆ ಶೂಟ್ ಮಾಡತ್ರೆ ಬ್ಯಾಕ್ ಗ್ರೌಂಡ್ ಬ್ಲರ್ ಜಾಸ್ತಿ ಬರುತ್ತೆ ಅಂಡ್ ವಿಡಿಯೋ ಕೂಡ ಶಾರ್ಪ್ ಆಗಿ ಚೆನ್ನಾಗಿ ಬರ್ತೈತಿ. ಈಗ ಕಿಟ್ ಲೆನ್ಸ್ ಒಳಗೆ ಶೂಟ್ ಮಾಡತ್ತಾನಲ್ಲ, ಇದ್ರೊಳಗೂ ಚಲೋನ ಬರ್ತೈತಿ. ಬಟ್ ಇಲ್ಲೇ ಮೇನ್ ಆಗಿ ಲೈಟಿಂಗ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈಗ ನಾನು ಇಲ್ಲೇ ಒಂದು ಲೈಟ್ ಆನ್ ಮಾಡಿ ಅದನ್ನ ಫುಲ್ ಇಟ್ಟನಿ. ನಾನು ಅದು ಸಿಗ್ಮಾ 30mm ಲೆನ್ಸ್ ಹೇಳಿದ್ನಲ್ಲ, ಅದನ್ನ ಇಟ್ಟೆ ಅಂದ್ರೆ ಈ ಲೈಟ್ ನಾನು ಫುಲ್ ಇಡೋದ ಬೇಡ, ಒಂದು 50 ಇಲ್ಲ 40% ಇಟ್ಟು ಸೆಟ್ಟಿಂಗ್ ಮಾಡಿ ರೆಕಾರ್ಡಿಂಗ್ ಮಾಡ್ಬೋದು. ಸ್ವಲ್ಪ ಕ್ರಿಯೇಟಿವ್ ಆಗ್ಬೇಕು ಕಿಟ್ ಲೆನ್ಸ್ ಇತ್ತು ಅಂದ್ರೆ ಬಿಗಿನರ್ ಆದ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ. ಕಿಟ್ ಲೆನ್ಸ್ ಇದೇನಿದು ಮೊಬೈಲ್ ಒಳಗೆ ಬಂದಂಗೆ ಬರ್ತೈತಲ್ಲ ಅಂತ ಫೀಲ್ ಆಗತ್ತೆ. ಬಟ್ ಕಿಟ್ ಲೆನ್ಸ್ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೈತಿ ಪ್ರೊಫೆಷನಲ್ ವಿಡಿಯೋ ಶೂಟ್ ಮಾಡಕ್ಕೆ. ಸಿಂಪಲ್ ಕಂಪ್ಯಾರಿಸನ್ ನೋಡ್ಬೇಕಂದ್ರೆ ಈಗ ನಾನು ಕಿಟ್ ಲೆನ್ಸ್ ಒಳಗೆ ಶೂಟ್ ಮಾಡತ್ತೀನಿ, ಇದ್ರದ್ದು ಕ್ವಾಲಿಟಿ ಈ ತರ ಬರ್ತೈತಿ. ನಾನು 30mm ಲೆನ್ಸ್ 1.4 ಅಪರ್ಚರ್ ಇರೋ ಲೆನ್ಸ್ ಯೂಸ್ ಮಾಡಕತ್ರ ನಿಮ್ಗೆ ಈ ತರ ಕ್ವಾಲಿಟಿ ನೋಡಕ್ ಸಿಗ್ತೈತಿ. ಇದ್ರೊಳಗೆ ಮೇನ್ ಹೈಲೈಟ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗೈತಿ. ಅದು ಬಿಟ್ರೆ ಇಲ್ಲಿ ನಿಮ್ಗೆ ಅಷ್ಟೊಂದು ಹೈಲೈಟ್ ಆಗಿ ಏನ್ ಕಾಣಿಸಂಗಿಲ್ಲ. ಕಿಟ್ ಲೆನ್ಸ್ ಇಂದ ಮೇನ್ ಅಡ್ವಾಂಟೇಜ್ ಏನಂದ್ರೆ ವೈಡ್ ಆಗಿ ಬರ್ತೈತಿ. ಸೊ ನಾವು ಪ್ಲೇಸ್ ಸ್ಮಾಲ್ ಇದ್ದು ಎಲ್ಲಾ ಕಡೆಯಿಂದ ನೀಟಾಗಿ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಕಿಟ್ ಲೆನ್ಸ್ ಬೆಸ್ಟ್. 30mm 50mm ಇವೆಲ್ಲ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ವೈಡ್ ಆಗಿ ಬರಂಗಿಲ್ಲ. ಕ್ಯಾಮ್ರಾ ಬಹಳ ದೂರ ಇಡಬೇಕು, ರೆಕಾರ್ಡಿಂಗಿಗೆ ಕೂಡ ಸ್ಪೇಸ್ ಜಾಸ್ತಿ ಬೇಕು. ಸೊ ಬೆಸ್ಟ್ ಅಂದ್ರೆ ನೀವು ಕಿಟ್ ಲೆನ್ಸ್ ಜೊತೆಗೆ ಪರ್ಚೇಸ್ ಮಾಡ್ರಿ. ಫ್ಯೂಚರ್ ಒಳಗ ದುಡ್ಡು ಜಮಾ ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ಒಂದು ಯಾವ ಲೆನ್ಸ್ ಬೇಕದನ್ನ ಪರ್ಚೇಸ್ ಮಾಡ್ರಿ. ಸೊ ಇವಾಗ ನೆಕ್ಸ್ಟ್ ಮೈಕು. ವಿಡಿಯೋ ಕ್ವಾಲಿಟಿ ಚಂದ ಇದ್ದು ಆಡಿಯೋ ಕ್ವಾಲಿಟಿನ ಚಂದ ಇಲ್ಲ ಅಂದ್ರೆ ಯಾರು ನೋಡ್ತಾರೆ ಹೇಳ್ರಿ ಆ ವಿಡಿಯೋನ. ಈಗ ನಾನು ಒಂದು ಮೈಕ್ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನೀವು ಶಾಕ್ ಆಗಕ್ ಹೋಗ್ಬಾರ್ದು ಪ್ರೈಸ್ ಜಾಸ್ತಿ ಐತೆ ಅಂದು. ಆಲ್ರೆಡಿ ನಾನು ಒಂದು 3-4 ಮೈಕ್ ಯೂಸ್ ಮಾಡಿದ ಮ್ಯಾಲ ಈ ಮೈಕ್ ನಾನು ಸಜೆಸ್ಟ್ ಮಾಡತ್ತೀನಿ. ಅದು ಹೇಳ್ತಾರಲ್ಲ, ಕಡಿಮೆ ದುಡ್ಡು ಕೊಟ್ಟು ಪದೇ ಪರ್ಚೇಸ್ ಮಾಡೋ ಬದಲು ಒಂದ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ವರ್ಷಾನ್ಗಂಟ್ಲೆ ಯೂಸ್ ಮಾಡೋದು ಬೆಸ್ಟ್ ಅಂದು ನಾವು ಆ ಕ್ಯಾಟಗರಿಗೆ ಸೇರಪ್ಪ. ಸೊ DJI ಮೈಕ್ ಮಿನಿ ಇದ್ರ ಪ್ರೈಸ್ ನಾನು ಆಮೇಲೆ ಹೇಳ್ತೀನಿ. ಅಂಡ್ ಈ ಮೈಕ್ ನಾನು EMI ಒಳಗೆ ಪರ್ಚೇಸ್ ಮಾಡಿ ಮತ್ ನಾನು ಶ್ರೀಮಂತ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಓಕೆನಾ? ಅಂಡ್ ಈ ಮೈಕ್ ವೈರ್ಲೆಸ್ ಅಂಡ್ ಇದ್ರೊಳಗೆ ಇದು ಕೇಸ್ ಬರ್ತೈತಲ್ಲ, ಇದು 48 hour ಬ್ಯಾಟ್ರಿ ಬ್ಯಾಕಪ್ ಸಿಗ್ತೈತಿ. ಅಕಸ್ಮಾತ್ ಕಂಪ್ಲೀಟ್ಲಿ ಈ ಕೇಸ್ ಒಳಗೆ ಚಾರ್ಜ್ ಖಾಲಿ ಆದಾಗ ಜಸ್ಟ್ ನೀವು 5 minutes ಇಟ್ರೆ ಸಾಕು, ನಿಮ್ಗೆ 1 hour ಬ್ಯಾಟ್ರಿ ಬ್ಯಾಕಪ್ ಸಿಗ್ತೈತಿ. ಅಂದ್ರೆ ಕ್ವಿಕ್ ಚಾರ್ಜ್ ಐತಿ. ಆಡಿಯೋ ಕ್ವಾಲಿಟಿ ಯಾವ ತರ ಐತಿ ಅಂತ ನೀವು ಇಲ್ಲೇ ಕೇಳಿಸ್ಕೋಬಹುದು. ಅವಾಗಿಂದಾನು ನಾನು ಇದ ಮೈಕ್ ಒಳಗೆ ರೆಕಾರ್ಡಿಂಗ್ ಮಾಡತ್ತೀನಿ. ಅಂಡ್ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೀನಿ. ಅಕಸ್ಮಾತ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದ್ರೆ ಯಾವ ತರ ಬರ್ತೈತಿ ಅಂತ ಕೇಳಿಸ್ತಾನೆ ನೋಡ್ರಿ. ಸೊ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡೀನಿ. ಇಲ್ಲೇ ಫ್ಯಾನ್ ನಾನು 4ಕ್ಕೆ ಇಟ್ಟನಿ ಅಂಡ್ ಅಲ್ಲಿ ವಿಂಡೋ ಕಾಣಿಸತ್ತಲ್ಲ ಅದನ್ನ ಕ್ಲೋಸ್ ಮಾಡೀನಿ. ಸೊ ಇವಾಗ ಸ್ಟಿಲ್ ನಿಮ್ಗೆ ನಾಯ್ಸ್ ಕೇಳ್ಸಕತ್ತಿರಲ್ಲ, ನಿಮ್ಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಐತಿ ಅನ್ನೋ ತರನ ಫೀಲ್ ಆಕತಿ. ಒಂದ್ ರೌಂಡ್ ಔಟ್ ಸೈಡ್ ಪಬ್ಲಿಕ್ ಒಳಗೆ ಇದ್ರೊಳಗೆ ರೆಕಾರ್ಡಿಂಗ್ ಮಾಡಾದ್ರೆ ಯಾವ ತರ ಬರ್ತದೆ ನೋಡ್ಕೊಂಬರ್ರಿ. ನೀವು ನನಗೆ ಏನದು ಕೊಟ್ಟಿದ್ದೀರಲ್ಲ ಹಣಕಾಸಿನ ಉಸ್ತುವಾರಿ ಅಂತ, ಅದು ನನ್ನ ತಲೆ ಮೇಲೆ ತುಂಬ ಭಾರ ಆಗಿಬಿಟ್ಟಿದೆ. ಈಗ ಪ್ರತಿಯೊಂದಕ್ಕೂ ತುಂಬ ಯೋಚನೆ ಮಾಡಿ ತುಂಬ ಆಲೋಚನೆ ಮಾಡಿ ಖರ್ಚು ಮಾಡಬೇಕಾಗ್ತಾ ಇದೆ ಈಗ ದುಡ್ಡು. ಸೊ ಈ ಮೈಕ್ ಕೂಡ ನೀವು ಎಲ್ಲ ಕಡೆಗೂ ಯೂಸ್ ಮಾಡ್ಬೋದು. ಇದರಿಂದ ನೀವು ವ್ಲಾಗ್ ಶೂಟ್ ಮಾಡ್ಬೋದು, ಸ್ಟ್ರೀಮಿಂಗ್ ಮಾಡ್ಬೋದು, ಈ ತರ ಕಾಂಟೆಂಟ್ ವಿಡಿಯೋಸ್ ಮಾಡ್ಬೋದು. ಅಂಡ್ ಈ ಮೈಕಿಂದ ಅಡ್ವಾಂಟೇಜ್ ಏನಂದ್ರೆ ಇದು ನೀವು ಬರೀ ಕ್ಯಾಮ್ರಾ ಜೊತೆಗೆ ಅಷ್ಟೇ ಅಲ್ಲ, ಮೊಬೈಲ್ ಜೊತೆಗೂ ರೆಕಾರ್ಡಿಂಗ್ ಮಾಡ್ಬೋದು. ನಿಮ್ಮ ಹತ್ರ ಗೋಪ್ರೋ ಐತಿ, ಇನ್ಸ್ಟಾ 360 ಐತಿ, ಆಸ್ಮೋ ಪಾಕೆಟ್ ಐತಿ. ಸೊ ಎಲ್ಲಾದ್ರ ಜೊತೆಗೆ ಪರ್ಫೆಕ್ಟ್ ಆಗಿ ಸೂಟ್ ಆಕತಿ. ಇವನ್ ನಿಮ್ಮ ಹತ್ರ ಐಫೋನ್ ಅದು ಹಳೇದು ಲೈಟ್ನಿಂಗ್ ಕೇಬಲ್ ಬರೀತಲ್ಲ ಅದು ಇದ್ರೂ ಕೂಡ ಇದು ವರ್ಕ್ ಆಕತಿ. ಇದ್ರ ವೇಟ್ ಬರೀ 10 ಗ್ರಾಮ್ ಐತಿ. ಎಷ್ಟು ಸಣ್ಣದೈತಿ ನೋಡ್ರಿ. ಬಾಕ್ಸ್ ಒಳಗ 2 ಮೈಕ್ ಅಂಡ್ 1 ರಿಸೀವರ್ ಬರ್ತೈತಿ. ಕ್ಯಾಮ್ರಾ ಕನೆಕ್ಟ್ ಮಾಡಕ ಒಂದು ಕೇಬಲ್ ಕೊಟ್ಟಿರ್ತಾರ ಅಂಡ್ ಮೊಬೈಲ್ ಕನೆಕ್ಟ್ ಮಾಡಕ ಒಂದು C ಟೈಪ್ ಅಡಾಪ್ಟರ್ ಕೊಟ್ಟಾರ. ಇವನ್ ನೀವು ಈ ಮೈಕ್ ನ ಪದೇ ಚಾರ್ಜ್ ಗಿಡ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ಈ ಕೇಸ್ ನ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಸಾಕು, ಆಡಿಯೋ ರೆಕಾರ್ಡಿಂಗ್ ಮಾಡಿ ಆಮೇಲೆ ನೀವು ಮೈಕ್ ನ ಸಿಂಪಲ್ ಇದ್ರೊಳಗೆ ಇಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ಅದು ಚಾರ್ಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪಲ್ ನೀವು ನೆಕ್ಸ್ಟ್ ಟೈಮ್ ಶೂಟ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಮೈಕ್ ತೆಗೆದು ಶೂಟ್ ಮಾಡಿ ಮತ್ತೆ ಇದ್ರಾಗ ಇಟ್ಟು ಬಿಡ್ರಿ, ಅದು ಅದ್ರಾಗ ಚಾರ್ಜ್ ಆಗ್ಬಿಡ್ತೈತಿ. ಅಂಡ್ ಈ ಕೇಸ್ ಒಳಗ
ನಿಮ್ಗೆ 4 ಬ್ಯಾಟ್ರಿ ಇಂಡಿಕೇಟರ್ ಇರ್ತಾವೆ. ಸೊ ಆ 4 ಲೈಟು ಹತ್ತಿತ್ತಂದ್ರೆ ಚಾರ್ಜು ಫುಲ್ ಐತಿ ಅಂದು. ಸೊ ಅದ್ರೊಳಗೆ 1 ಲೈಟ್ 2 ಲೈಟ್ 3 ಲೈಟ್ ಹತ್ತಿತ್ತಂದ್ರೆ ಚಾರ್ಜು ಖಾಲಿ ಹಾಕಿ ಬರಕತ್ತೈತಿ ಅಂತ. ಓಕೆನಾ. ಅಂಡ್ 4 ವಿಂಡ್ ಮರ್ಫ್ಸ್ ಬರ್ತಾವು. ಸೊ ಈ ವಿಂಡ್ ಮರ್ಫ್ ಎದಕ್ಕೆ ಯೂಸ್ ಆಗತ್ತೆ ಅಂದ್ರೆ ಬಹಳಷ್ಟು ಗಾಳಿ ಬರತೈತಿ ಅಥವಾ ನಾವು ಮಾತಾಡಬೇಕಾರೆ ಈ ಥರ ಎಲ್ಲ ಜೋರಾಗಿ ಉಸಿರಾಡಿದಾಗ ಅದು ತಡಿತೈತಿ. ಸೊ ಗಾಳಿ ಬಂದಾಗ ಅದು ಆಲ್ಮೋಸ್ಟ್ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೈತಿ. ಸೊ ಅದಕ್ಕೆ ಈ ವಿಂಡ್ ಮರ್ಫ್ ಭಾಳ ಯೂಸ್ ಆಕತಿ. ಇನ್ನು ಪ್ರೈಸ್ ಹೇಳ್ಬೇಕಂದ್ರೆ ಆಕ್ಚುಲಿ ಇದ್ರ ಪ್ರೈಸ್ ನಿಮ್ಗೆ ಜಾಸ್ತಿ ಅನಿಸ್ಬೋದು, ಬಟ್ ಇದ್ರೊಳಗಿರೋ ಫ್ಯೂಚರ್ ಈ ಮೈ ಕ್ವಾಲಿಟಿ ನೋಡಿದ್ರೆ ಪ್ರೈಸ್ ಪರ್ಫೆಕ್ಟ್ ಐತಿ. ಇವಾಗ ಇದ್ರ ಪ್ರೈಸ್ 14,350 ರೂಪಾಯಿ ಐತಿ. ನಾನ್ ಪರ್ಚೇಸ್ ಮಾಡಿದಾಗ 16,500 ಚಿಲ್ಲರ ಕೊಟ್ಟಿದ್ದೆ. ಸೊ 2,000 ಕಡಿಮೆ ಆಗೈತಿ. ನೆಕ್ಸ್ಟ್ ಅಡಿಷನಲ್ ಆಗಿ ಇನ್ನೊಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ, ಮಿನಿ ಟ್ರೈಪೋಡ್. ಅದು ಆವಾಗಲೇ ತೋರಿಸಿದ್ನಲ್ಲ, ಇದ ಮಿನಿ ಟ್ರೈಪೋಡ್. ಈ ಮಿನಿ ಟ್ರೈಪೋಡ್ ನಮಗೆ ಜಾಸ್ತಿ ಯೂಸ್ ಆಗೋದಂದ್ರೆ ಔಟ್ ಸೈಡ್ ವ್ಲಾಗ್ಸ್ ಮಾಡ್ಬೇಕಾರೆ ಅಥವಾ ಎಲ್ಲರೂ ಹೋದಾಗ ನಮ್ಗೆ ಜಾಸ್ತಿ ಬ್ಯೂರೋ ಶೂಟ್ ಮಾಡ್ಬೇಕು ಅಂದಾಗ ನಮ್ಗೆ ಈ ಮಿನಿ ಟ್ರೈಪೋಡ್ ಯೂಸ್ ಆಗತಿ. ಈಗ ದೊಡ್ಡ ಟ್ರೈಪೋಡ್ ಎಲ್ಲ ಕಡೆ ಕ್ಯಾರಿ ಮಾಡಕ್ ಆಗಂಗಿಲ್ಲ. ಸಿಂಪಲ್ ನಮ್ಮ ಹತ್ರ ಈ ತರದ್ ಒಂದು ಮಿನಿ ಟ್ರೈಪೋಡ್ ಇತ್ತಂದ್ರೆ ಇದಕ್ಕೆ ಕ್ಯಾಮ್ರಾ ಹೋಲ್ಡ್ ಮಾಡಿ ಪಟ್ಟನೆ ಎಲ್ಲಿ ಬೇಕಲ್ಲಿಟ್ಟು ನಾವು ಏನ್ ಬೇಕಾದ್ರೂ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ. ಸೊ ಇದ್ರ ಪ್ರೈಸ್ ನಂಗೆ ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಅನಿಸ್ತು. ನಾನು ಪ್ರೈಸ್ ಆಮೇಲೆ ಹೇಳ್ತೀನಿ. ಇದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಇದ್ರೊಳಗೆ 4 ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್ ಬರ್ತೈತಿ. ಸೊ ಟೋಟಲ್ ಹೈಟ್ ಇದ್ರದ್ದು ಇಷ್ಟ ಐತ್ ನೋಡ್ರಿ. ಅಂಡ್ ಇಲ್ಲಿ ಮ್ಯಾಲ ಬಾಲ್ ಹೆಡ್ ಐತಲ್ಲ, ಇದನ್ನ 360 ಡಿಗ್ರಿ ಮೂವೇಬಲ್ ಮಾಡ್ಬೋದು, ಅಂದ್ರೆ ಮೂವ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಮಾಡ್ಬೇಕಂದ್ರೆ ಇದನ್ನ ವರ್ಟಿಕಲ್ ಒಳಗೂ ಕೂಡ ಸೆಟ್ ಮಾಡಿ ವಿಡಿಯೋಸ್ ನ ರೆಕಾರ್ಡಿಂಗ್ ಮಾಡ್ಬೋದು. ಇದ್ರೊಳಗೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಿಮ್ಮ ಹತ್ರ ಒಂದು ಪಾಕೆಟ್ ಲೈಟ್ ಐತಿ ಅಥವಾ ಮೈಕ್ ಐತಿ ಅಂದ್ರೆ ಅದನ್ನ ಈ ಪ್ಲೇಸ್ ಒಳಗೆ ಹೋಲ್ಡ್ ಮಾಡ್ಬೋದು. ಸೊ ಇಲ್ಲಿ ಅವರು ಒಂದು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿರ್ತಾರ ಅವನ್ನೆಲ್ಲ ಹೋಲ್ಡ್ ಮಾಡಕ್. ಅಂಡ್ ಇದ್ರ ಸೈಜ್ ಇಷ್ಟ ಇರೋದ್ರಿಂದ ಈಸಿಯಾಗಿ ಎಲ್ಲಿ ಬೇಕಾದಲ್ಲಿ ಕ್ಯಾರಿ ಮಾಡ್ಬೋದು. ಅಂಡ್ ಜೋಬ್ ಒಳಗೆ ಕೂಡ ಆರಾಮ ಹೋಗತಿ. ಬಟ್ ಜೋಬ್ ಇಷ್ಟು ಉದ್ದ ಇರ್ಬೇಕಾ. ಇನ್ನ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಇದಕ್ಕೆ 1,800 ರೂಪಾಯಿ ಐತಿ. ಆಕ್ಚುಲಿ ನಂಗೆ ಅಷ್ಟು ವರ್ತ್ ಅನಿಸ್ಲಿಲ್ಲ, ಬಟ್ ನಂಗೆ ಇದಕ್ಕಿಂತ ಚಂದನೂ ಇದ್ವು, ಬಟ್ ಅವೆಲ್ಲ 2,000 3,000 ಇದ್ವು. ನಿಮ್ಗೊಂದು ಸೀಕ್ರೆಟ್ ವಿಷಯ ಹೇಳ್ಬೇಕು, ನಾನು ಇನ್ಸ್ಟಾಗ್ರಾಮ್ ನೀವು ಕೂಡ ಮಸ್ತ್ ವಿಡಿಯೋಸ್ ಮಾಡ್ತೀನಿ, ರೀಲ್ಸ್ ಅದೆಲ್ಲ. ಸೊ ಅದ್ರೊಳಗೆ 1 ಲಕ್ಷ ಜನ ಫಾಲೋವರ್ಸ್ ಅದಾರ. ಸೊ ಅದನ್ನ ಇನ್ನೂ ನೀವು ಏನಾರು ಫಾಲೋ ಮಾಡತ್ತಿಲ್ಲ ಅಂದ್ರೆ ಅಲ್ಲಿ ಸೈಡಿಗೆ ಕಾಣತ್ತಲ್ಲ ಅದ ನನ್ನ ಪ್ರೊಫೈಲು, ಪಟ್ಟನ ಹೋಗಿ ಫಾಲೋ ಮಾಡ್ರಿ. ಮಾಡ್ತೀರಲ್ಲ. ಸೊ ಈ ವಿಡಿಯೋ ಒಳಗೆ ಸಜೆಸ್ಟ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ನಾನು ಪರ್ಸನಲ್ ಆಗಿ ಯೂಸ್ ಮಾಡಿ ಅವನ್ನ ಸಜೆಸ್ಟ್ ಮಾಡೀನಿ. ಸೊ ಯಾವುದನ್ನು ವಿಡಿಯೋಗೋಸ್ಕರ ಪರ್ಚೇಸ್ ಮಾಡಿಲ್ಲ, ನನಗೋಸ್ಕರ ನಾನು ಪರ್ಚೇಸ್ ಮಾಡಿ ಅದನ್ನ ನಿಮ್ಗೆ ಸಜೆಸ್ಟ್ ಮಾಡತ್ತೀನಿ. ಸೊ ಈ 3 ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಅಂಡ್ ಇದೇ ತರ ಒಳ್ಳೊಳ್ಳೆ ಕ್ವಾಲಿಟಿ ಮಸ್ತ್ ಕಂಟೆಂಟ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ. ಏನಾರು ಇತ್ತಂದ್ರೆ ಕಾಮೆಂಟ್ ಮಾಡ್ರಿ, ಏನಿಲ್ಲ ಅಂದ್ರೂ ಮಾಡ್ರಿ. ಒಟ್ಟು ಕಾಮೆಂಟ್ ಏನಾರ ಮಾಡ್ಬೇಕಪ್ಪ ನೀವು, ನಾವು ರಿಪ್ಲೈನು ಮಾಡ್ತೇವೆ. ಚಂದ ಮಾತುಗಳು, ಕನ್ವರ್ಷನ್ಸ್ ಏನೇನಾರು ಇರ್ತಾವಲ್ಲ, ಏನಾರು ಡೌಟ್ಸ್ ಇರ್ತಾವೆ, ಏನೇನೋ ಇರ್ತಾವಲ್ಲ ಊಫಿ. ಸರಿ, ಓಕೆ ಟಾಟಾ ಬೈ ಫ್ರೆಂಡ್ಸ್. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನನ್ನ ಮಿಸ್ ಮಾಡ್ಕರಿ. ಟಾಟಾ ಬೈ.